ಯಾರ ಹೆಸರಲ್ಲಿ ಆಯ್ತು? ಅದ ನಾನ್ ನಮ್ಮ ಹೆಸರಲ್ಲಿ ಆಯ್ತಪ್ಪಾಜಿ, ಅದು ಗುರುವಾರ ಆಯ್ತಪ್ಪಾಜಿ, ರಾಯರ ವಾರ ದಿವಸ ಮಾಡ್ಕೊಂಡೆ. ಅಲ್ಲಪ್ಪ ಸ್ವಾಮಿ, ಇದೆಂತ ಪವಾಡ ನಿಮ್ದು ನನಗೆ ಬಹಳ ಆಶ್ಚರ್ಯ, ಬಹಳ ಇಲ್ಲ ರೋಮಾಂಚನ ಅಪ್ಪಾಜಿ, ಆಗುತ್ತೆ ನೀವು ನಿಮ್ಮ ಪವಾಡ ಮಾಲಿಂಗ್ಪುರ್ ಕೇಳ್ಬೇಕಾದ್ರೆ. ಅಪ್ಪಾಜಿ ನೀವು ಮಾಲಿಂಗ್ಪುರ್ ಬಂದಾಗ ನಮ್ದ ಬಾಳ ಸಾಂದ್ ಇತ್ತಲ್ರಿ ಮನಿ ಅಪ್ಪಾಜಿ. ಹ್ಮ್. ನೀವು ಹೇಳಿದ್ರ ಅಪ್ಪಾಜಿ, ಏನು? ಇನ್ನು ಕೆಲವೊಂದು ದಿವಸನೇ ನೀವು ಒಂದ್ ಸ್ವಲ್ಪ ದೊಡ್ಡ ಜಾಗ ತಗೊಳ್ತೀರ ಅಂತ ಹೇಳಿ ಹೋಗಿದ್ರ ಅಪ್ಪಾಜಿ. ಹಾ 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 ನಿಮ್ಮ ಮನೆಗೆ ಬಂದಂತ ಸಂದರ್ಭದಲ್ಲಿ ಅತಿ ಶೀಘ್ರದಲ್ಲೇ ಒಂದು ಜಾಗ ತಗೊಂತಿ ಅಂತ ನಾನ್ ನಿಮ್ಗೆ ಹೇಳಿದ್ದೆ. ಹಾ ಅಂದಿದ್ರ ಅಪ್ಪಾಜಿ, ಅದ್ ನಮ್ಗ ತಗೊಳೋದ್ ತಿಳ್ಯಾಗನ ಇದ್ರಕಿಲ್ಲ ಅಪ್ಪಾಜಿ. ಹೆಂಗ್ ರೊಕ್ಕ ಕೂಡಿದು ಏನಾತು ರಾಯರ್ ಪವಾಡ ಬಾಳ ಚಲೋ ಇದನ್ನಾಗೈತೆ ಅಪ್ಪಾಜಿ. ಅಬ್ಬಾ ಇದೆಲ್ಲ ರಾಯರ್ದು. ಹಾ ಅವತ್ತ ಅಪ್ಪಾಜಿ. ಸಂದರ್ಭದಲ್ಲಿ ನೀವ್ ಹೇಳ್ತಾ ಇದ್ರಿ ನಮ್ಮ ಮನೆ ಚಿಕ್ಕದು, ನಮ್ಮ ಮನೆ ಹಾ ಚಿಕ್ಕದು ಅಂತ ಹೇಳಿದಿ. ಅಲ್ಲಪ್ಪ, ನೀವು ಇಲ್ಲಿ ಚಿಕ್ಕದು ಅನ್ನೋದಕ್ಕಿಂತ ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು ಜಾಗ 3 ಅಡಿ 6 ಅಡಿ. ಹಾ ಇಷ್ಟೇ ನಮ್ಮ ಸ್ವಂತ ಜಾಗ. ನಮ್ಮ ಸ್ವಂತ ಅದ ಮನೆ ಇಲ್ಲಿ ಯಾವುದೂ ಇಲ್ಲ. ಅದ ಎಲ್ಲಾ ಅಪ್ಪಾಜಿ. ಬಾಡಿಗೆ ಮನೆನೇ ಇರುದು. ಹೌದು. 3 ಅಡಿ 6 ಅಡಿ ಬಿಟ್ಟು ಬೇರೆ ಯಾವುದು ಇಲ್ಲ. ಆದ್ರೆ ಇರುವಷ್ಟು ದಿವಸ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಅಪ್ಪಾಜಿ ರೀ. ಯಾರ್ ಸ್ವಾಮಿ ಮಾತಾಡೋದು? ನಾವ್ ಮಾಲಿಂಗ್ಪುರಿಂದ ಅಪ್ಪಾಜಿ, ಶ್ರೀಶೈಲ ಅಪ್ಪಾಜಿ. ಓಹೋ, ನಮಸ್ಕಾರ ಸ್ವಾಮಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ ಅಪ್ಪಾಜಿ, ನೀವ್ ಅಪ್ಪಾಜಿ ರೀ? ಅದ್ಭುತವಾಗಿದ್ದೀನಿ ಸ್ವಾಮಿ. ಏನ್ ಫೋನ್ ಇಲ್ಲ, ಏನು ಇಲ್ಲ. ಅಪ್ಪಾಜಿ ನೀವು ಬಿಜಿನ ಇರ್ತೀರಿ, ಅದಕ್ಕಾಗಿ ಹಚ್ಚಿರ್ತೇನ್ರಿ ಅಪ್ಪಾಜಿ ನಾನು ರೀ. ಹ್ಮ್ 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 ಅದಕ್ಕಾಗಿ ಬಿಜಿ ಇರ್ತೀರಿ, ಅದಕ್ಕಾಗಿ. ಒಳ್ಳೇದಾಗ್ಲಿ ಸ್ವಾಮಿ. ಏನ್ ಸ್ವಾಮಿ ಸಮಾಚಾರ? ವ್ರತ ಏನಿಲ್ರಿ ಮಾಡ್ತಾ ಅಪ್ಪಾಜಿ, ಇದೀರಾ? ಓ ಅಪ್ಪಾಜಿ. ವ್ರತ ಮಾಡ್ತಾ ಇದೀರಾ? ರಾಯರಿಗೆ ಪೂಜೆ ಮಾಡ್ತಾ ಇದೀರಾ? ಹಾ ಅಪ್ಪಾಜಿ ಮಾಡತ್ತೀವಿ ಅಪ್ಪಾಜಿ ರೀ. ಅದ್ಭುತ ಅದ್ಭುತ, ಒಳ್ಳೇದಾಗ್ಲಿ ಸ್ವಾಮಿ. ಹಾ ಅದ ಮೈಂಡ್ ಸೈಟ್ ಒಂದು ಪವಾಡ ಐತೆ ಅಪ್ಪಾಜಿ ರೀ. ಏನಾಯ್ತು, ಪವಾಡ ಆಯ್ತಾ? ಹಾ ಅಪ್ಪಾಜಿ ರೀ. ಓಹೋ, ಅದ್ಭುತ. ಏನ್ ಪವಾಡ ಆಗಿರೋದು ಸ್ವಾಮಿ? ಅಪ್ಪಾಜಿ ಅದ ನೀವು ಬಂದ್ ಹೋದ್ಕೂಡ್ಲೆ ಒಂದ್ ಸೈಟ್ ಒಂದ್ ತಗೊಂಡಿವ್ರಿ, ನಮ್ ಮಾಲಿಂಗ್ಪುರಕ್ ಬಂದಿದ್ರಲ್ಲ ಅಪ್ಪಾಜಿ ನೀವು. ಹೌದು. ಹಾ ಅಪ್ಪಾಜಿ, ಅದೊಂದ್ರಿ ಮತ್ತ ಹೊಳ್ಳಿ ಹ್ಮ್. ನಮ್ ಶಾಪ್ನು ಚೆನ್ನಾಗಿ ನಡೀತಾ ಇದೀರಿ ಈಗ. ಓಹೋ, ಶಾಪ್ ಚೆನ್ನಾಗಿ ನಡೀತಾ ಇದೆನಾ? ಹಾ ಅಪ್ಪಾಜಿ ರೀ. ಓಹೋ, ಅದ್ಭುತ ಸ್ವಾಮಿ. ಮತ್ತು ಹ್ಮ್. ನಮ್ ಹಾರ್ಟ್ ಪೇಷಂಟ್, ನಮ್ಮ ಅಪ್ಪಂದ್ ಹಾರ್ಟ್ ಪೇಷಂಟ್ ಇತ್ತಲ್ರಿ ಅಪ್ಪಾಜಿ, ಹಿಂದ್ಕೊಮ್ಮೆ ವ್ರತ ಹೇಳ್ಕೊಟ್ಟಿದ್ರಲ್ರಿ ನೀವು. ಹೌದು. ಅದೆಲ್ಲಾ ಗುಣಮುಖರಾಗ್ಯಾರ ಅಪ್ಪಾಜಿ ಅಪ್ಪ. ಓಹೋ, ಅದ್ಭುತ. ತಂದೆ ತಾಯಿ ಚೆನ್ನಾಗಿದ್ದಾರೆ. ಹಾಗಾದ್ರೆ ಫಸ್ಟ್ ದೇವ್ರ ಅದೇ, ತಂದೆ ಹಾ ತಾಯಿ. ನಮ್ಗೆ ಹಾ ಫಸ್ಟ್ ದೇವ್ರ ಆಗ್ಬೇಕಾಗಿರೋದು ತಂದೆ ತಾಯಿ. ಹಾ ಅಪ್ಪಾಜಿ. ಖಂಡಿತ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಇವತ್ತು ನಿಮ್ ತಂದೆ ಹೇಗಿದ್ದಾರೆ ಸ್ವಾಮಿ ಹಾಗಾದ್ರೆ? ಅಪ್ಪಾಜಿ ರಾಯರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಅದ್ಭುತವಾಗಿದ್ದಾರೆ ಅಪ್ಪಾಜಿ ಅವರು. ಒಳ್ಳೇದಾಗ್ಲಿ. ನಮ್ಮ ಆಶೀರ್ವಾದ ಅಂತೀಯಲ್ಲಪ್ಪ ಇಲ್ಲ ನೀನು. ನಮ್ಮ ಅಪ್ಪಾಜಿ ರೀ, ಆಶೀರ್ವಾದ ನೀವು ಯಾಕೆ? ಬಂದ್ ನಾನು ಮನುಷ್ಯ ಇಲ್ಲಿ. ನಾನು ಇಲ್ಲಪ್ಪ. ಎಲ್ಲದ್ರಲ್ಲೂ ಹೇಳ್ತಾ ಇದೀನಿ, ನನ್ನನ್ನ ದೇವ್ರು ಮಾಡ್ಬೇಡಿ. ಗುರುಗಳಲ್ಲ, ನನ್ನ ದೇವ್ರು ಯಾವ ಎಲ್ಲಿ ಕೂಡ ನಾನು ದೀಕ್ಷೆನೂ ತಗೊಂಡಿಲ್ಲ. ಅರ್ಥ ಆಯ್ತಲ್ವಾ? ನಾನು ಒಬ್ಬ ಸಾಧಾರಣವಾದ ಮನುಷ್ಯ. ನಿಮ್ಮ ಹಾಗೆ ರಾಯರ ಭಕ್ತ ನಾನಿಲ್ಲಿ. ಅದ ರೀ ಅಪ್ಪಾಜಿ, ಅದ ನೀವು ಬಂದ್ ಮಾಲಿಂಗ್ಪುರ್ ನಮ್ ಅಲ್ಲಿ ಮನಿಗ್ ಏನ್ ಬಂದ್ ಹೋಗಿರ್ಲ ಅಪ್ಪಾಜಿ ನೀವು. ಹ್ಮ್ ನಮ್ ತಂದೆ ತಾಯಿ ಬಾಳ ಹುಷಾರದಾರ್ರಿ, ನಾವು ಹುಷಾರದೀವ್ರಿ. ಹ್ಮ್ 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 ನಮ್ ಮನಿ ಬಾಜುಕ್ ಒಬ್ರು ಅಲ್ಲೂ ನೀವು ಅವ್ರ ಮನೆಯಲ್ಲಿ ಪಾದ ಹಾಕಿ ಬಂದಿದ್ರಿ. ಅವ್ರು ಹಾರ್ಟ್ ಪೇಷಂಟ್, ಬರೀ ಅವ್ರನ್ನ ನೀವು ಹೋಗಿದ್ರಿ, ನೀವು ಬರೀ ಮುಟ್ಟಿದ್ರಿ ಅವ್ರನ್ನ ಕೈ ಅಷ್ಟೇ. ಹ್ಮ್ ಹ್ಮ್ ಅವರು ಈಗ ನಿಮ್ಮನ್ನ ನೆನಸ್ತಾ ಇದಾರ ಅವ್ರು ಡೈಲಿ. ಓಹೋ, ಗುರುಗಳು ಫೋನ್ ಹಚ್ಚಿದಾರ ಅಂತ ಕೇಳ್ತಾರ ಡೈಲಿ. ಅದ್ಭುತ. ಅಯ್ಯೋ, ಆ ಹಾ ತಾಯಿ ಮನೆಗೆ ಇದಕ್ ಹೋಗಿದ್ವಿ. ಯಲ್ಲಮ್ಮ ತಾಯಿನ ಹಾ ಅವ್ರ ಮನೆಗೆ ಯಲ್ಲಮ್ಮ ತಾಯಿ ಕರ್ಕೊಂಡಿದ್ದಾರೆ. ಅವ್ರು. ಹಾ ಅಪ್ಪಾಜಿ, ಅವರು ಯಲ್ಲಮ್ಮ ತಾಯಿ ಅದಾಳಲ್ಲ ಅಪ್ಪಾಜಿ. ಹೌದೌದು. ಆ ಅಮ್ಮನ ವಿಗ್ರಹ ನೋಡಿದೆ, ಒಳಗಡೆ ಇಟ್ಟು ಪೂಜೆ ಮಾಡ್ತಿದ್ರು. ಹಾ ಏನಪ್ಪಾ ಅಪ್ಪಾಜಿ. ಆ ತಾಯಿದು. ಕೈ ಹೌದ್ರಿ. ಮುಟ್ಟಿದ್ರೆ ಎಷ್ಟು ರೋಮಾಂಚನ ಆಯ್ತಂದ್ರೆ ಆ ತಾಯಿದು. ಹೌದ್ರಿ ಅಪ್ಪಾಜಿ. ನಿಜ ಹೇಳ್ತಾ ಇದ್ದೀನಿ, ಸಾಕ್ಷಾತ್ ಯಲ್ಲಮ್ಮ ತಾಯಿನೇ ಅಲ್ಲಿ ನೆಲೆಸಿದಾಳೇನೋ ಒಂದು ಒಂದು ಫೀಲ್ ಬಂದ್ಬಿಡ್ತು ನನಗೆ. ಹೌದ್ರಿ ಅವ್ರ ಅಪ್ಪಾಜಿ. ಮನೇಲಿ ಕುತ್ಕೊಂಡಂತ ಸಂದರ್ಭದಲ್ಲಿ ಆ ಹಾ ತಾಯಿಯ ಆ ಯಲ್ಲಮ್ಮ ತಾಯಿನ ಪೂಜೆ ಮಾಡೋದು ನನಗೆ ಬಹಳ ಇದಾಯ್ತು. ಇನ್ನೂ ಒಂದ್ಸಲ ಬಂದು ಆ ತಾಯಿ ನಾನು ಭೇಟಿ ಆಗ್ಬೇಕು ಅನ್ನೋದು ನನ್ನ ಆಸೆ ಆಯ್ತು. ಅವ್ರದ್ದು ಆಸೆ ಐತೆ ಅಪ್ಪಾಜಿ, ನಿಮ್ಮನ್ನ ಮೀಟ್ ಆಗ್ಬೇಕು ಅನ್ನೋದ್ರಿ. ಅವ್ರಿಗೂ ಹಾರ್ಟ್ ಪೇಷಂಟ್ ಇದ್ರೇನು? ಹಾ ಹಾರ್ಟ್ ಪೇಷಂಟ್ ಇದ್ರ ಅಪ್ಪಾಜಿ. ಅವ್ರನ್ನ ಬರೀ ನೀವು ಮುಟ್ಟಿ ಹೋಗಿ ಕೈ ಎಷ್ಟೇ ಮುಟ್ಟಿರಿ ಅಂತ ನಾವು ನೋಡಿಲ್ಲ ಅದನ್ನ. ಹ್ಮ್ ಹ್ಮ್ ನನಗ ಯಪ್ಪ ನಮಗೆ ಎಷ್ಟು ಕೈ ಗುಣ ಚಲೋ ಇದೆ ಅಂತ ಹೇಳಿ ನಿಮ್ಮನ್ನ ನೆನಸ್ತಾ ಇದಾರ ಅವ್ರು ಡೈಲಿ. ಹ್ಮ್ ಹ್ಮ್ ಹಿಂಗೆಲ್ಲಾ ನೆನಸ್ತಾ ಇದಾರ ಅಪ್ಪಾಜಿ. ಅದ್ಭುತ ಅವು ಅದ್ಭುತ ಸ್ವಾಮಿ. ಮೂರ್ತಿಗೆ ಕೊಟ್ಟು ಹೋಗಿದ್ರಲ್ಲ ನೀವು ನೀರಲ್ಲಿ ಹಾಕಿ, ಹ್ಮ್ ಹ್ಮ್ ಅದನ್ನು ಡೈಲಿ ತಗೋತಾ ಇದ್ದಾರ ಅವ್ರ. ಒಳ್ಳೇದಾಗ್ಲಿ, ತಗೊಳ್ಳಿ. ಯಾಕಂದ್ರೆ ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿಯವರು. ರಾಯರ ಮೇಲೆ ಯಾರು ನಂಬಿಕೆಯಿಂದ ಒಂದ್ ಹೆಜ್ಜೆ ಮುಂದೆ ಆಗ್ತಾರೋ ಅವ್ರ ಜೀವನ ಅದ್ಭುತವಾಗಿ ಪವಾಡ ಆಗತ್ತೆ. ಹೌದ್ರಪ್ಪಾಜಿ, ನಾವಂತ್ರಾಕು ರಾಯರ್ ನಂಬಿದಂತರ ನೀವು ಏನ್ ಹೇಳಿ ಕೊಟ್ಟದ್ರ ರೊತ್ತದ ನಂತರ ಅಂದ್ರ 3-4 ಪವಾಡ ಆಯ್ತು ನಮ್ದು ಈಗ. ಓಕೆ, ಹಾ ಅದ್ಭುತ ನಮ್ಮ ಅದ್ಭುತ ಸ್ವಾಮಿ. ಅಕ್ಕಾರ ಮಗಳದು ಅಪ್ಪಾಜಿ, ನೀವು ಗಂಡೇ ಆಗತ್ತ ಸ್ವಾಮಿ ಅಂತಂದಿದ್ರಿ ಅಪ್ಪಾಜಿ ನೀವು. ಹ್ಮ್ 1 ಗಂಟೆ ಮುಂದ್ ಡೆಲಿವರಿ ಆಗೋದು 1 ಗಂಟೆ ಮುಂದೆ ಇತ್ತೈತೆ ಅಪ್ಪಾಜಿ, ನಿಮ್ಗೆ ಫೋನ್ ಹಚ್ಚಿದೆ ನಾನು. ಹ್ಮ್ ಸ್ವಾಮಿ ಗಂಡೇ ಆಗಿತ್ತು ಹೋಗಪ್ಪ ಅಂತ ಅಂದ್ರಿ ನೀವು. ಗಂಡೇ ಆಯ್ತದ. ಎಲ್ಲಾ ರಾಯರ ನೀವು ಕೃಪೆ. ಇಲ್ಲ ಅಪ್ಪಾಜಿ, ರಾಯರ್ ಕೃಪೆ ಇದೆ, ನಿಮ್ ಕೃಪೆನೂ ಬೇಕು. ಹ್ಮ್ ನೀವು ಮೃತಿಕೆ ಅದಕ್ಕಿಂತ ಮುಂಚೆ ಮೃತಿಕೆನೂ ಕೂಡ ಹೇಳಿದ್ರಿ ಆ ಯಮ್ಮಗ.
ಹ್ಮ್ ಕೊಟ್ಟಿದ್ವು. ಹ್ಮ್ 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 ಮೃತ್ತಿಕೆ ಪ್ರಸಾದ್ನ ಎಲ್ಲಾ ನಮ್ಗೆ ಅನುಗ್ರಹ ಆಗಿದೆ, ರಾಯರ ಅನುಗ್ರಹ ಆಗಿದೆ. ಹ್ಮ್ ಅಲ್ಲಪ್ಪ, ಎಷ್ಟಾಗಾದ್ರೆ ಜಾಗ ತಗೊಂಡಿ, ಜಾಗ ರಿಜಿಸ್ಟ್ರೇಷನ್ ಆಯ್ತಾ ಇಲ್ವಾ ಇನ್ನು? ಆಯ್ತ್ರ ಅಪ್ಪಾಜಿ, ಆಯ್ತತಿ. ಯಾರ ಹೆಸರಲ್ಲಿ ಆಯ್ತು? ಅದ ನಾನ್ ನಮ್ಮ ಹೆಸರ್ಲಿ ಆಯ್ತಪ್ಪಾಜಿ, ಅದು ಗುರುವಾರ ಐತಪ್ಪಾಜಿ, ರಾಯರ ವಾರ ದಿವಸ ಮಾಡ್ಕೊಂಡೆ. ಅಲ್ಲಪ್ಪ ಸ್ವಾಮಿ, ಇದೆಂತ ಪವಾಡ ನಿಮ್ದು! ನನಗೆ ಬಹಳ ಆಶ್ಚರ್ಯ, ಬಹಳ ಇಲ್ಲ ರೋಮಾಂಚನ ಅಪ್ಪಾಜಿ, ಆಗುತ್ತೆ ನೀವು ನಿಮ್ಮ ಪವಾಡ ಮಾಲಿಂಗ್ಪುರ್ ಕೇಳ್ಬೇಕಾದ್ರೆ. ಅಪ್ಪಾಜಿ, ನೀವು ಮಾಲಿಂಗ್ಪುರ್ ಬಂದಾಗ ನಮ್ದ ಬಾಳ ಸಾಂದ್ ಇತ್ತಲ್ರಿ ಮನಿ ಅಪ್ಪಾಜಿ. ಹ್ಮ್ ನೀವು ಹೇಳಿದ್ರ ಅಪ್ಪಾಜಿ, ಇನ್ನು ಏನು? ಕೆಲವೊಂದು ದಿವಸನೇ ನೀವು ಒಂದ್ ಸ್ವಲ್ಪ ದೊಡ್ಡ ಜಾಗ ತಗೊಳ್ತೀರ ಅಂತ ಹೇಳಿ ಹೋಗಿದ್ರ ಅಪ್ಪಾಜಿ. ಹಾ, ನಿಮ್ಮ ಮನೆಗೆ ಬಂದಂತ ಸಂದರ್ಭದಲ್ಲಿ ಅತಿ ಶೀಘ್ರದಲ್ಲೇ ಒಂದು ಜಾಗ ತಗೊಂತೀಯ ಅಂತ ನಾನು ನಿಮ್ಗೆ ಹೇಳಿದ್ದೆ. ಅಂದಿದ್ರ ಅಪ್ಪಾಜಿ, ಅದ್ ನಮ್ಗ ತಗೊಳೋದ್ ತಿಳ್ಯಾಗನ ಇದ್ರಕಿಲ್ಲ ಅಪ್ಪಾಜಿ. ಹೆಂಗ್ ರೊಕ್ಕ ಕೂಡಿದು ಏನಾತು ರಾಯರ್ ಪವಾಡ ಬಾಳ ಚಲೋ ಇದನ್ನಾಗೈತೆ ಅಪ್ಪಾಜಿ. ಅಬ್ಬಬ್ಬಬ್ಬ, ಇದೆಲ್ಲ ರಾಯರ್ದು. ಹಾ ಅವತ್ತ ಅಪ್ಪಾಜಿ. ಸಂದರ್ಭದಲ್ಲಿ ನೀವ್ ಹೇಳ್ತಾ ಇದ್ರಿ, ನಮ್ಮ ಮನೆ ಚಿಕ್ಕದು, ನಮ್ಮ ಮನೆ ಹಾ ಚಿಕ್ಕದು ಅಂತ ಹೇಳಿದ್ರಿ. ಅಲ್ಲಪ್ಪ, ನೀವು ಇಲ್ಲಿ ಚಿಕ್ಕದು ಅನ್ನೋದಕ್ಕಿಂತ ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು ಜಾಗ 3 ಅಡಿ 6 ಅಡಿ. ಹಾ ಇಷ್ಟೇ ನಮ್ಮ ಸ್ವಂತ ಜಾಗ. ನಮ್ಮ ಅದ ಸ್ವಂತ ಮನೆ ಇಲ್ಲಿ ಯಾವುದೂ ಇಲ್ಲ. ಅದ ಎಲ್ಲ ಅಪ್ಪಾಜಿ. ಬಾಡಿಗೆ ಮನೆನೇ ಇರುದು. 3 ಅಡಿ ಹೌದು 6 ಅಡಿ ಬಿಟ್ಟು ಬೇರೆ ಯಾವುದು ಇಲ್ಲ. ಆದ್ರೆ ಇರುವಷ್ಟು ದಿವಸ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಹೌದು ಅಪ್ಪಾಜಿ. ಅದ್ದೂರಿಯಾಗಿ ಯಾರ ಮಕ್ಕಳು? ರಾಯರ ಮಕ್ಕಳು, ರಾಯರ ಅಲ್ಲ, ಭಕ್ತಾದಿಗಳು, ರಾಯರ ಭಕ್ತಾದಿಗಳು ಅನ್ನೋಕಿನ ನಾವೆಲ್ಲರೂ ರಾಯರ ಮಕ್ಕಳು ಇಲ್ಲಿ. ಹೌದು ರಾಯರು ಹೌದ್ರಿ ಅಪ್ಪಾಜಿ. ನಮಗೋಸ್ಕರ ಬೃಂದಾವನದಲ್ಲಿ ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ. ಹ್ಞೂನ್ರಿ ಅಪ್ಪಾಜಿ. ಅದಕ್ಕೆ ನೋಡಿ, ರಾಯರ ಪವಾಡ ಅದ್ಭುತವಾಗಿ ಪವಾಡ ಆಗಿದೆ. ನಿಮ್ಗೆ ಟೋಟಲ್ ಆಗಿ 4 ಪವಾಡ ಆಯ್ತಲ್ಲ ಹಾಗಾದ್ರೆ. ನಾಲ್ಕು ಪವಾಡ ಆಯ್ತು ಅಪ್ಪಾಜಿ. ಅಪ್ಪಾಜಿ ಶಾಪನು ಚೆನ್ನಾಗಿ ನಡೀತಾ ಇದೆ. ನಮ್ಮ ಅಕ್ಕ ಮಗಳದು ಗಂಡ ಆಯ್ತು. ಓಕೆ, ಇವಾಗ ನೋಡಿ, ಮತ್ತು ಜಾಗ ರಿಜಿಸ್ಟ್ರೇಷನ್ ನಿಮ್ಮ ಹೆಸರಲ್ಲೇ ಆಯ್ತು. ಒಂದು ಹಾ ಹಾ ಒಂದ್ ಜಾಗ ಅಪ್ಪಾಜಿ ಒಂದು ರೀ. ತಗೊಂಡ್ರಿ. ಮತ್ತೆ ನಿಮ್ ಶಾಪು ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಹಾ ಬಿಸ್ನೆಸ್ ಚೆನ್ನಾಗ್ ಚಂದ್ರ. ಆಗ್ತಿದೆನಾ? ಓ ಅಪ್ಪಾಜಿ. ಬಿಸ್ನೆಸ್ ಚೆನ್ನಾಗ್ ಆಗ್ತಿದೆನಾ ನಿಮ್ ಶಾಪ್ದು? ಚೆನ್ನಾಗಿ ಆಗ್ತಾ ಇದೆ ಅಪ್ಪಾಜಿ, ಚಲೋ ಆಗ್ತಾ ಇದೆ. ಅದ್ಭುತ, ಅದೊಂದಾಯ್ತು. ಮತ್ತೆ ಅಕ್ಕವ್ರದ್ದು ಗಂಡು ಮಗು ಆಗತ್ತೆ ಅಂತ ಹೇಳಿದೆ, ಗಂಡು ಮಗು ಆಯ್ತು. ನೀವ್ ಹೇಳಿದ್ರಿ ಗಂಡ ಮಗನ ಆಗ್ತತಿ ಇದ್ರಿ, ಗಂಡೇ ಆಯ್ತ್ರಿ ಅಪ್ಪಾಜಿ ಅದು. ಓಕೆ, ಅದಾದ್ಮೇಲೆ ಇನ್ನೊಂದು. ನಮ್ಮ ಅಪ್ಪಂದ ಹಾರ್ಟ್ ಪೇಷಂಟ್ ಹಾ, ಅಪ್ಪಾಜಿ ರೀ. ಓಕೆ, 4 ಟೋಟಲ್ ಆಗಿ 4 ಪೌಡ. ಏನ್ ಸ್ವಾಮಿ, ಟೋಟಲ್ ಆಗಿ 4 ಆಯ್ತು ಅಪ್ಪಾಜಿ. ಅದ್ಭುತವಾಗಿ. ನೀವು ವ್ರತ ಕಂಪ್ಲೀಟ್ ಮಾಡಿದ್ರಲ್ಲ, ಪೂಜೆ ಮಾಡಿ ಮಾಡ್ತೇವ್ ಅಪ್ಪಾಜಿ ರೀ, ಮಾಡ್ತೀವ್ರಿ. ಭಕ್ತಿಯಿಂದ ಪೂಜೆ ಮಾಡ್ರಿ. ನಿಮ್ಮ ಹೌದು. ಉಸಿರಿರೋವರೆಗೂ ರಾಯರ ಹೆಸರನ್ನು ಮರಿಬಾರ್ದು. ಹೌದ್ರಿ ಅಪ್ಪಾಜಿ, ಹೌದು. ಯಾಕಂದ್ರೆ ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ. ಪ್ರತಿ ಒಂದೊಂದು ಧ್ವನಿ ಮುಖಾಂತರದಲ್ಲೂ ರಾಯರಿದ್ದಾರೆ, ರಾಯರಿದ್ದಾರೆ. ನಿಮ್ಮ ಕಷ್ಟಗಳಿಗೆ ಹೇಳಿ, ನನ್ನ ಜೊತೆ ಹೌದು. ರಾಯರಿದ್ದಾರೆ ಅಂತ ಹೇಳಿ. ನಿಮ್ಮ ರಾಯರಿದ್ದಾರೆ, ಜೈ ಶ್ರೀರಾಮ್, ಕಷ್ಟಗಳಿಗೆ, ಶುಭವಾಗಲಿ, ರಾಯರಿದ್ದಾರೆ ಅಪ್ಪಾಜಿ. ಹೌದು, ಯಾಕಂದ್ರೆ ನಿಮ್ಮ ಕಷ್ಟಗಳಿಗೆ ಭಯ ಪಡಿಸ್ಬೇಕು ಅಂದ್ರೆ ನನ್ನ ಜೊತೆ ರಾಯರಿದ್ದಾರೆ ಅಂತ ಹೇಳ್ಬಿಡಿ. ಹೌದೌದು. ಅದ್ಭುತವಾಗಿ ನೋಡಿ. ಇನ್ನೊಬ್ಬರ ಮಾತು, ಒಂದು 4 ಜನಕ್ಕೆ ಒಳ್ಳೇದ್ ಬಯಸ್ಬೇಕು ಹೊರತು ಕೆಟ್ಟದ್ದು ಬಯಸಬಾರ್ದು. ನನ್ನ ಕೈಲಿ ಆ ಕೆಲಸ ಆಗುತ್ತೆ ಅಂದ್ರೆ ಮಾತ್ರ ನಾವು ಮಾಡಬೇಕು. ಸುಮ್ನೆ ಹೌದು. ಇನ್ನೊಬ್ಬರ ಮೇಲೆ ಕೆಟ್ಟದ ಅಪಪ್ರಚಾರ ಮಾಡ್ಕೊಂಡು ಇನ್ನೊಬ್ಬರನ್ನ ತುಳಿಯೋದು, ಆ ತರ ಮಾಡೋದ್ರಿಂದ ಬಹಳ ಮನಸ್ಸಿಗೆ ಹೌದ್ರಿ ಎಷ್ಟು ಆ ರಾಯರ ಭಕ್ತ ನೊಂದ್ಕೊಂಡಿರ್ತಾನೆ, ಅಷ್ಟು ನಮ್ಗೆ ಕಷ್ಟಗಳು ಉಂಟಾಗುತ್ತೆ. ರಾಯರ್ ಭಕ್ತರ್ನ ಯಾರ ಮನಸ್ಸು ನೋಸ್ತಾರಲ್ಲ ಅಪ್ಪಾಜಿ, ಹ್ಮ್ ಅವ್ರಿಗೆ ಏನ್ ನಾವು ಅನ್ನೋದು ಬೇಡ್ರಿ ಅಪ್ಪಾಜಿ ಇದನ್ನ. ಬೇಡ ಅಲ್ಲ. ಯಾಕೆ ನಾನು ಏನ್ ಹೇಳ್ತಾ ಇದೀನಂದ್ರೆ, ನೀವು ಇವಾಗ ರಾಯರ ಭಕ್ತರು, ಇವಾಗ ಹೌದ್ರಿ ನೀವು ಅಪ್ಪಾಜಿ. ರಾಯರ ಮಕ್ಕಳು ಅಂತ ಹೇಳಿದಾಗ ನೀವು ಇನ್ನೊಬ್ಬರಿಗೆ ಒಳ್ಳೇದನ್ನು ಬಯಸಿ. ಒಳ್ಳೇದನ್ನ ಬಯಸ್ಬೇಕು ಅಪ್ಪಾಜಿ ನಾವು. ನಾವು ಇನ್ನೊಬ್ರಿಗೆ ಕೆಟ್ಟದ್ದಾಗ್ಲಿ ಅಂತ ಯಾವತ್ತೂ ಬಯಸಬಾರ್ದು. ಯಾಕಂದ್ರೆ ಅನ್ಬಾರ್ದು ಹೌದು, ಅನ್ಬಾರ್ದು ಇವಾಗ ಅಪ್ಪಾಜಿ. ಅವರು ಕೆಟ್ಟ ದಾರಿಗೆ ಹೋಗ್ತಾ ಇದಾರ, ಆ ದಾರಿಗೆ ಹಾ, ಹೋಗುದು ತಪ್ಪು, ಈ ದಾರಿಗೆ ಹೋಗಿ ಅಂತ ನಾವು ಒಂದು ಮಾತನ್ನು ಹೇಳೋಣ. ಅವ್ರು ಹಾ, ತಿಳ್ಕೊಳೋ ಶಕ್ತಿ ಇತ್ತಂದ್ರೆ ತಿಳ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಅದು ಹೌದು. ಏನು ಮಾಡೋದಕ್ಕಾಗದಲ್ಲ. ಇವಾಗ ನೋಡಿ, ಹಾ, ನನಗೆ ಮತ್ತೆ ರಿಟರ್ನ್ ಅತಿ ಹಾ, ಶೀಘ್ರದಲ್ಲೇ ಇನ್ನೂ ಒಂದು ಕಂಟಕ ಸ್ಟಾರ್ಟ್ ಆಗುತ್ತೆ. ಹಾ ಅತಿ ಅಪ್ಪಾಜಿ. ಶೀಘ್ರ ಅಂದ್ರೂ ಒಂದು 2ರಿಂದ 3 ತಿಂಗಳು ಇದೆ. ಹಾ. ಆ 3 ತಿಂಗಳದೊಳಗಡೆ ಮತ್ತೆ ಇನ್ನೂ ಒಂದು ಕಂಟಕ ಸ್ಟಾರ್ಟ್ ಆಗತ್ತೆ. ಇಲ್ಲ ಅಪ್ಪಾಜಿ, ಅವ್ ಕಂಟಕ್ ಬರ್ಲಿ ಅಪ್ಪಾಜಿ. ಏನ್ ನೀವು ಈಗ ನಾವು ಇರ್ತೀವಿ ಅಪ್ಪಾಜಿ, ನಿಮ್ಮ ಭಕ್ತರು ಇರ್ತೀವಿ ನಾವು. ಅಲ್ಲ, ಅಯ್ಯಯ್ಯೋ, ನನ್ನ ಭಕ್ತರು ಅನ್ಬೇಡಿ. ಒಂದು ವಿಚಾರದಲ್ಲಿ ನಾನು ಯಾಕೆ ಅಂದ್ರೆ ಆಲ್ರೆಡಿ ನನಗೆ ಸೂಚನೆ ಬಂತು. ಹಾ, ಬೇರೆಯವರ ಜಾತಕನೇ ನಾನು ತಿಳಿಸ್ಕೊಡುವಷ್ಟು ಶಕ್ತಿ ಆ ಆ, ಗುರು ರಾಘವೇಂದ್ರ ಸ್ವಾಮಿ ಅವರು ಕೊಟ್ಟಿದ್ದಾರೆ ಅಂದ್ಮೇಲೆ, ಹಾ ನನ್ನ ಅಪ್ಪಾಜಿ. ಜಾತಕದ ಪ್ರಕಾರದಲ್ಲಿ ನನಗೂ ಬರುತ್ತೆ. ನನಗೂ ಕಂಟಕ ಇದೆ. ಇವಾಗ ಒಂದು ಕಂಟಕ ಕಂಪ್ಲೀಟ್ ಆಯ್ತು. ಆದ್ರೆ ಹಾ ಇನ್ನೂ ಅಪ್ಪಾಜಿ. ಒಂದು ಕಂಟಕ, ಒಂದು 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ಹಾ ಅದು ಅಪ್ಪಾಜಿ. ಆದ್ಮೇಲೆ ಇನ್ನೂ ಒಂದು ಕಂಟಕ ಸ್ವಲ್ಪ ಟೈಮ್ ತಗೊಳುತ್ತೆ. ಅದು 25 ದಿವಸ ಇರುತ್ತೆ ನನಗೆ. ಇದು ಹಾ ಬಂದಿರೋ ಅಪ್ಪಾಜಿ. ಕಂಟಕ ಒಂದು ಸುಮಾರು 1 ವಾರ ಇರ್ಬೋದು ಅಷ್ಟೇ. ಹಾ, ಆದ್ರೆ ಹಾ. ಇದನ್ನ ಬಂದಿರೋದು ನಾವು ಸ್ವೀಕರಿಸ್ಕೋಬೇಕು. ಇವತ್ತು ಆಯ್ತು. ಎಂತ ಗುರುಗಳಿಗೆ ಬಿಟ್ಟಿಲ್ಲ, ಹೌದ್ರ ದೇವರಿಗೆ ಅಪ್ಪಾಜಿ. ಬಿಟ್ಟಿಲ್ಲ. ಇಲ್ಲಿ ಬಿಟ್ಟಿಲ್ಲ ದೇವರು ಅಪ್ಪಾಜಿ. ದೇವ್ರು ಮತ್ತೆ ನೋಡಿ, ಶ್ರೀರಾಮನಂತವ್ರು 14 ವರ್ಷ ವನವಾಸ ಕೊಟ್ರು. ಅವರು ಅಷ್ಟೇ ಹೌದು. ಕಷ್ಟಪಟ್ರು. ಹೌದ್ರ ಅಪ್ಪಾಜಿ. ಅದಾದ್ಮೇಲೆ ಗುರುಗಳಾದಂತವ್ರು ಎಷ್ಟು ಕಷ್ಟಪಟ್ಟು ಆ ಗುರುಗಳು ಸ್ಥಾನಕ್ಕೆ ಹೋಗಿದ್ದಾರೆ. ನಾವು ಅವ್ರ ಹ್ಮ್. ಗುರುಗಳಿಗೆ ಕಾಲಿನ ಧೂಳಿಗೂ ಸಮ ಇಲ್ಲ ನಾವು. ಹೌದ್ರ ಅಪ್ಪಾಜಿ. ಆ ಮುಖಾಂತರದಲ್ಲಿ ನನ್ಗೆ ಇದು ಯಾವುದು, ನಾನು ಸ್ವೀಕರಿಸಬೇಕು. ಇಲ್ಲಿ ನಾನು ಮಾನವ, ಇಲ್ಲಿ ನಾನು ಹಾ. ಗುರುಗಳಲ್ಲ, ದೇವರಲ್ಲ. ನೀವೇ ನನ್ಗೆ ಹೇಳ್ತಾ ಇದ್ದೀರಾ, ಗುರುಗಳು ಅಂತೀರಾ, ಅಪ್ಪಾಜಿ ಅಂತೀರಾ, ಸ್ವಾಮಿ ಇಲ್ಲ ಅಂತೀರಾ. ಅಪ್ಪಾಜಿ. ಇದೆಲ್ಲ ಅಪ್ಪಾಜಿ ನನಗೆ ಯಾಕೆ ಕರಿತೀರಾ? ಇಲ್ಲ ನಾನು ನಿಮ್ಮ ಅಪ್ಪಾಜಿ. ಮನೆ ಈಗ ಮಗ.
ರಾಯರ ಮುಂದ ಮಂತ್ರಾಕ್ಷತೆ ಇಟ್ಟಿರ್ತಾರ ಅಪ್ಪಾಜಿ, ಹೌದು, ಅದನ್ನ ಕೊಡ್ತಾರ ಯಾರ ಅಪ್ಪಾಜಿ? ಅರ್ಚಕರೇ ಕೊಡುದು. ರಾಯರ ಯಾಕೆ ಕೊಡಲ್ಲ ನಮಗ? ರಾಯರು ದೇವ್ರಲ್ಲಿ ಜಪ ಮಾಡ್ತಾ ಇರ್ತಾರಲ್ವಾ. ಹಾಗೆ ನೀವು ನಮ್ಗೋಸ್ಕರ ನೀವು ರಾಯರಲ್ಲಿ ನೀವು ಜಪ ಮಾಡ್ತಾ ಇದ್ದೀರ. ಅದಕ್ಕೆ ಒಳ್ಳೇದಾಗ್ಲಿ. ಅವ್ರಿಗೆ ಬಂದ್ ಹೇಳಾಕ ಆಗಲ್ಲ ಅಪ್ಪಾಜಿ. ಅದ ವ್ರತ ಅವ್ರಿಗೆ ಗುರುಗಳಿಗೆ ಹೇಳಕ್ ಆಗಲ್ಲ, ಅದನ್ನೇ ನಿಮಗ ವಹಿಸಿದಾರ ಅವ್ರ ರಾಯರ. ಇರ್ಲಿ ಸ್ವಾಮಿ. ಖಂಡಿತ ನೀವು ನೋಡಿ, ಇವಾಗ ಜಾಗ ತಗೊಂಡಿದ್ರ ಅಂದ್ಮೇಲೆ ಅತಿ ಶೀಘ್ರದಲ್ಲಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ರಾಯರ ಹೋಯ್ತು. ಆಶೀರ್ವಾದವನ್ನು ಪಡ್ಕೊಂಡ್ ಬನ್ನಿ. ಹೋಗಿ ಬರ್ತೇವೆ ಅಪ್ಪಾಜಿ. ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗುತ್ತೆ. ಅಯ್ಯೋ ನಮ್ ತಂದೆ ಮನಿ ಅಪ್ಪಾಜಿ, ಇಲ್ಲಿ ಹೋಗಬೇಕಲ್ಲ ಅಪ್ಪಾಜಿ ಎಲ್ಲಿದ. ಹೌದು ಹೌದು. ಎಷ್ಟು ಹಾ. ಆನಂದ, ಬಹಳ ಖುಷಿ, ಆನಂದವೇ ಆನಂದ. ಹೌದ್ರಿ ಅಪ್ಪಾಜಿ. ರಾಯರ ಹೆಸರನ್ನು ಹೇಳಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸೋಲೇ ಇಲ್ಲ ನಿಮ್ಗೆ. ಇಲ್ಲ ಇಲ್ಲ ಅಪ್ಪಾಜಿ, ಒಟ್ಟ ಸೋಲೆ ಇಲ್ಲ ಅಪ್ಪಾಜಿ ರೀ. ಗೆಲುವಿನ ಸರ್ದಾರ ಆಗ್ತೀರಾ ಸ್ವಾಮಿ, ಗೆಲುವಿನ ಸರ್ದಾರ ಆಗ್ತೀರಾ. ನೀವು ಅವ್ರ ಒಂದು ಮಾನ್ಯ 4 ಹ್ಮ್ ಅಪ್ಪಾಜಿ ರೀ, ಹ್ಮ್ ಅವ್ರ ಮಾನ್ಯ ಒಂದ್ ಇದು ಇವ್ರ ಊರಿಗೆ ಹೋಗಿರಲ್ರಿ ನೀವು, ಅವ್ರು SC ST ಅಂತರ ಇದ್ರಲ್ರಿ ಅವ್ರ ಭಕ್ತರು. ಹ್ಮ್ ಅವ್ರು ನಿಮ್ಗೊಂದ್ ಮಾತು ಹೇಳ್ತಾ ಇದ್ರು, ಅದ್ ನನಗ ಈ ನೆನಪಿದೆ ಅದ. ಏನ್ ಬ್ರಹ್ಮ ಹೇಳಿದ್ರು? ನಮ್ದು ಬರ್ದಿರ್ತಾನತ್ರ ಅಪ್ಪಾಜಿ ಅವ, ಹ್ಮ್ ಅದು ತಿದ್ದುಪಡಿ ಮಾಡುವಂತ ಅವಕಾಶ ಗುರುವಿನಲ್ಲಿ ಇರ್ತೈತಿ ಅಂತ. ಅದು ನಿಮಗ ಐತಿ, ರಾಯರಿಗೆ ಐತಿ. ಓ, ಅವರು ಇದನ್ನ ಹೇಳಿರದ. ಬಾಳ ಚಂದ ನಿಮ್ ಮುಂದ್ರಿ ಹಾಡ ಹಾಡಿರ, ಬಾಳ ಚಂದ ಹಾಡ ಹಾಡಿರ ಅಪ್ಪಾಜಿ. ಅದ್ಭುತ. ಅವ್ರ ಏನು ಮಾತು, ಅವ್ರ ಏನು ಧ್ವನಿ. ನೀವು ಹೋದ ತಕ್ಷಣ ಅವ್ರಲ್ಲಿ ಮುಖದಲ್ಲಿ ಹೆಂಗ ಕಳೆ ಹೋಗ್ತಾ ಇತ್ತು ಗೊತ್ತೇನಪ್ಪ, ನಾವು ಅದನ್ನೇ ಗಮನಿಸ್ತಾ ಇದ್ವಿ. ಹ್ಮ್ 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 ಬಾಳ ಆ ಬಾಳ ಅಂದ್ರ ಬಾಳ ಮನುಷ್ಯನಲ್ಲಿ, ಖುಷಿ ಆಗಿದ್ರಪ್ಪ ಆ ಅವ್ರು. ಆ ಮನುಷ್ಯ, ಅವರು ಏನಂದ್ರೆ ಎಷ್ಟು ಮೃದ ಮನಸ್ಸು ಅಂದ್ರೆ, ಹಾ. ಅವ್ರ ಮೃದ ಮನಸ್ಸನ್ನು ಕೇಳ್ಬಿಟ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅವ್ರ ಧ್ವನಿ ಕೇಳಿದ್ರೆ ಸಾಕು, ಎಷ್ಟು ಅಯ್ಯೋ ರೋಮಾಂಚನ ಅಪ್ಪಾಜಿ, ಆಗುತ್ತೆ. ನಾವು ಅದನ್ನೇ ಧ್ವನಿ ಅವ್ರನ್ನ ಕಣ್ ತುಂಬಾ ನೋಡ್ಬೇಕಂತ ನನಗ್ ಬಾಳದಿಂದ ಆಸೆ ಐತ್ ಅಪ್ಪಾಜಿ. ಹ್ಮ್ ಹ್ಮ್ ನಿಮಗ ಅಲ್ಲಿ ರಾಯರ ಮಠದಾಗ ಅದನ್ನೊಂದ್ ಆಡಿಯೋ ಕೇಳಿದ್ನಪ್ಪಾಜಿ ನಾ. ನೋಡಿ, ಅವರು ಎಷ್ಟು, ಅದೊಂದು ಆಲ್ರೆಡಿ ಸುಮಾರು ನಾನು ಹೇಳ್ಬಿಟ್ಟಿದ್ದೀನಿ. ಆ ಮನುಷ್ಯ ಎಷ್ಟು ಅದ್ಭುತವಾಗಿ ಭಕ್ತ ಅಂದ್ರೆ, ಸ್ವಾಮಿ ನಾನು ಒಬ್ಬ ಕೀಳು ಜಾತಿಯವನು, ನೀವು ನನ್ನ ಮನೆಗೆ ಬರುತ್ತೀರಾ ಅಂತ ನನ್ನ ಕೇಳಿದ್ರು. ಅಯ್ಯೋ ತಂದೆ, ಈ ಮಾತು ನೀನು ಹಿಂದೆ ತಗೋ, ಈ ಮಾತು ರಿಟರ್ನ್ ತಗೋ. ನನಗೆ ಹೌದಪ್ಪ. ಜಾತಿ ಮತ ಯಾವ್ದು ಬೇಡ, ನಿನ್ನ ಮನೆಗೆ ನಾನು ಬರುತ್ತೇನೆ. ನಿನ್ನ ಮನೆಗೆ ಬಂದು ನಾನು ಒಂದು ಗ್ಲಾಸ್ ಹಾಲು ಕುಡಿತೀನಿ, 2 ಹೋಳಿಗೆ ತಿಂದು ಬರ್ತೀನಿ, ಒಂದು ದಿವಸ ನಿಮ್ಮ ಮನೇಲಿ ಇರುತ್ತೇನೆ ಅಂತ ನಾನು ಕೇಳ್ಕೊಂಡ್ ಬಂದೆ. ಅಯ್ಯೋ ಅಪ್ಪ, ನನ್ನ ಮನೆಗೆ ಬರ್ತೀರಾ ಅಂತ ಹೇಳಿದ್ರು. ಅವ್ರು ಬರ್ತಾರೆ, ಇವ್ರು ಹಂಗೆ ಬಾಯಿ ಮಾತಿಲೆ ಹೇಳಿ ಕಳ್ಸಿದಾರ ಅಷ್ಟೇ. ಇವ್ರು ಎಲ್ಲಿ ಬರ್ಬೇಕು ಬಿಡು ಅಂತ ಅಂದ್ಕೊಂಡಿದ್ರಂತೆ. ಆದ್ರೆ ಆ ಕ್ಷಣದಲ್ಲಿ ಸ್ವಾಮಿ ನಿಮ್ಮ ಮನೆಗೆ ನಾನು ಬರ್ತೀನಿ ಅಂತ ಹೇಳಿದಾಗ, ಅದು ಗುರುವಾರ ದಿವಸ, ಅಯ್ಯಯ್ಯೋ ನನ್ನ ಮನೆಗೆ ನೀವು ಬರ್ತೀರಾ ಅಂತ ಹೇಳಿದ್ರು. ಬರ್ತೀನಿ ಅಂತೇಳಿ ಊಟ ಮಾಡ್ಕೊಂಡು ಬಂದೆ. ಅವ್ರಿಗೆ ಎಷ್ಟು ಕಷ್ಟ ಇತ್ತು ಅಂದ್ರೆ ಆ ಸಂದರ್ಭದಲ್ಲಿ, ಆ ಕಷ್ಟ ಕೇಳಿದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಆ ಆತ್ಮಗಳಂತೆ, ಆತ್ಮಗಳಲ್ಲಿ ಕತ್ತಲ್ಲೇ ಹುಡುಕ್ತಾ ಇದ್ದು, ಕತ್ತಲ್ಲೇ ಗಟ್ಟಿ ಹಿಡಿತಾ ಇತ್ತು. ಅದು ಸುಳ್ಳು ಅಂತ ಹೇಳ್ಬಾರ್ದು. ಯಾಕಂದ್ರೆ ಇಲ್ಲಿ ದೇವ್ರು ಇರುವುದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಈ ಮಾಟ ಮಂತ್ರ ಎಲ್ಲದೂ ಇರುತ್ತೆ. ಆದ್ರೆ ಆ ಮನುಷ್ಯನಿಗೆ ಪಾಪ ಅಷ್ಟು ಎಲ್ಲ ಅಂಟ್ಕೊಂಡ್ ಬಿಟ್ಟಿದ್ದು. ಆದ್ರೆ ಅವತ್ತಿನ ದಿನದಲ್ಲಿ ರಾಯರ ಮಠದಲ್ಲಿ ಬಂದು ಪ್ರತಿದಿನ, ಪ್ರತಿ ಗುರುವಾರ ಬರ್ತಾ ಇದ್ದೀನಿ. ನಾನು ಕೋಲಾರದಿಂದ ಬರ್ತಾ ಇದ್ದೀನಿ. ನನಗೆ ಆ ಸಂತೋಷ್ ಗುರೂಜಿ ಅನ್ನೋರು, DSS ಗುರೂಜಿ ಅನ್ನೋರು ನನಗೆ ಸಿಗ್ಬೇಕಪ್ಪ ತಂದೆ, ಎಲ್ಲಪ್ಪ ಇದಾರ ಅಂತ ಹುಡುಕ್ತಾ ಇದ್ರು. ಒಂದು ದಿವಸ ಆ ಮೇಲ್ಗಡೆ ಊಟ ಮಾಡ್ಕೊಂಡು ವಾಪಸ್ ಕೆಳಗಡೆ ಬಂದು ಬೃಂದಾವನದ ಹತ್ರ ನಿಂತ್ಕೊಂಡು, ತಂದೆ ಅವ್ರು ಬರ್ತಾ ಇದ್ದಾರೆ, ಆದ್ರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ನನಗೆ. ನಾನು ನಿಮ್ಮ ಮುಂದ್ಗಡೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, 25 kg ಅಕ್ಕಿ ಪಾಕೆಟ್ ಅನ್ನು 25 ಮೂಟೆ ನಾನು ನಿಮ್ಗೆ ಕೊಡಿಸ್ತೀನಿ, DSS ಗುರುಗಳು ಸಿಕ್ಕರೆ ಕೊಡಿಸ್ತೀನಿ ಅಂತ ಹೇಳಿದ್ರಂತೆ. ಹೌದ್ರಪ್ಪಾಜಿ, ಆಡಿಯೋ ಕೇಳಿದ್ದೀನಿ ಅದನ್ನ ಕೇಳಿದ ತಕ್ಷಣ ಹಿಂದ್ಗಡೆ ಟರ್ನ್ ಆಗಿ, ಆಯ್ತಪ್ಪ DSS ಗುರು ಸಿಕ್ಕರೆ ಕೊಡಿಸ್ತೀನಿ ಅಂತ ಹೇಳಿ ವಾಪಸ್ ಹಿಂಗತೆ ಹೋಗ್ತಾ ಇದಾರಂತೆ. ಎದುರುಗಡೆನೆ ಪ್ರತ್ಯಕ್ಷವಾಗಿ ಅಲ್ಲೇ ನಿಂತ್ಕೊಂಡ್ ಬಿಟ್ಟಿದ್ದೀನಂತ ನಾನು. ಅಯ್ಯೋ ತಂದೆ, ಇದಂತ ಮಾತಪ್ಪ, ನೀವು ಇಷ್ಟು ದಿವಸ ಸಿಗ್ಲಿಲ್ಲ. ನಾನು ಯಾವಾಗ ರಾಯರಲ್ಲಿ ಒಂದು ಮಾತು ಕೇಳ್ಕೊಂಡೆ, 25 kg ಪ್ಯಾಕೆಟ್ ಅನ್ನು 25 ಮೂಟೆ ಕೊಡಿಸ್ತೀನಿ ಅಂತ ಹೇಳ್ಕೊಂಡೆ, ಆ ಕ್ಷಣದಲ್ಲಿ ನೀವು ಸಿಕ್ರಲ್ವಾ ಅಂತ ಕೇಳಿದಾಗ ನಾನು ಹೇಳಿದೆ, ನಿಮ್ದೇನೋ ಅಷ್ಟು ಅಕ್ಕಿ ಮೂಟೆ ಬೇಕಾಗಿರುತ್ತೆ, ಯಾಕಂದ್ರೆ ನೀವು ಮಾಡಿರೋ ಪಾಪ ಕರ್ಮಗಳು ಕಳೆದು ಹೋಗ್ಬೇಕನ್ಸುತ್ತೆ. ಅದಕ್ಕೋಸ್ಕರ ಅದನ್ನ ರಾಯರ್ ತಗೊಳಲ್ಲ. ನೀವು ರಾಯರಿಗೆ ಕೊಡ್ತೀನಿ ಅಂತ ಹೇಳ್ಬಾರ್ದು, ಮಠಕ್ಕೆ ಕೊಡ್ತೀನಿ ಅಂತ ಹೇಳ್ಬಾರ್ದು. ನೀವು ಕೊಟ್ಟಿರೋದನ್ನು ಮತ್ತೆ ನಾವು ಭಕ್ತಾದಿಗಳೇ ಸ್ವೀಕರಿಸ್ಕೊಂಡು ಬರ್ತೀವಿ ಅಪ್ಪ ಅಂತ ಹೇಳಿದಾಗ, ಹೌದು ಸ್ವಾಮಿ ನೀವ್ ಹೇಳ್ತಾ ಇರೋದು ಸತ್ಯ ಅಂತ ಹೇಳಿದ್ರು. ಆಯ್ತು, ನಿಮ್ಮ ಮನೆಗೆ ಬರುತ್ತೇನೆ ಅಂತ ಹೇಳಿ ಕಳಿಸಿದಾಗ ಅವತ್ತು ಖುಷಿಯಿಂದ ಹೋದ್ರು. ಆಮೇಲೆ ಇವ್ರು ಯಾವಾಗ ಬರ್ಬೇಕು ಬಿಡು ಅಂತ ಅನ್ಕೊಂತ ಇದ್ರಂತೆ. ಒಂದ್ಸಲ ಟೈಮ್ ನೋಡ್ಕೊಂಡು ಗುರುವಾರ ದಿವಸ ನೀವು ಬರ್ಬೇಕು ಅಂತ ಕೇಳಿದ್ರು. ಬುಧವಾರ ಹೋಗಿ ಅವ್ರ ಮನೇಲಿ ಇದ್ಕೊಂಡು ಗುರುವಾರ ದಿವಸ ಇದ್ದು ಪೂಜೆ ಮಾಡಿ ಇವತ್ತು ಅದ್ಭುತವಾಗಿ ಖುಷಿಯಾಗಿ ನನ್ನನ್ನ ಸ್ವೀಕರಿಸ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ ಹಾಕ್ಸಿದ್ರು. ಹೊಟ್ಟೆ ತುಂಬಾ ನಾನು ಅವ್ರ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಭಿಕ್ಷಕನಾಗಿ ಹೋದೆ. ನಾನು ಅವ್ರ ಮನೆಗೆ ಭಿಕ್ಷಕನಾಗಿ ಹೋದೆ. ಹೊಟ್ಟೆ ತುಂಬಾ ಊಟ ಮಾಡಿ ಕಳಿಸಿದ್ರು. ಅದು ಮನುಷ್ಯನ ಶ್ರೀಮಂತಿಕೆ ಅನ್ನೋದು.
ಇಲ್ಲ ಅಪ್ಪಾಜಿ ಹಸುವು ನಿಮ್ಮ ಅಂತ ಬಂದಂತ ಸಂದರ್ಭದಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿ ಕಳಿಸಿದ್ರು. ಇದರಲ್ಲಿ ಜಾತಿ ಮತ ಅದು ಯಾವುದು ಬೇಡ ನಮ್ಗೆ, ಎಲ್ರು ಒಂದೇ ನಾವು. ಇಲ್ಲ ಆದ್ರೆ ಅಪ್ಪಾಜಿ ನಾವು ನಿಮ್ ಜೋಡ ಒಂದ್ ವಾರ ಇದ್ದೀವಿ ಅಪ್ಪಾಜಿ. ನೀವು ಒಂದ್ ವಾರ ಇದ್ದೀವಿ ನಾವು ನಿಮ್ ಜೋಡ. ಯಾರ್ ಜಾತಿ ಮಾಡಿಲ್ಲ, ಭೇದ ಯಾವ್ದು ಮಾಡೇ ಇಲ್ಲ ಅಪ್ಪಾಜಿ ನೀವು. ಹ್ಮ್ 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 ಅದಕ್ಕೆ ನಿನ್ನ ಮನೆಗೆ ಬರ್ತೀನಯ್ಯ ನಾನು ಅಂತ ಹೇಳಿದಾಗ, ಅಯ್ಯಪ್ಪ ಏನು ನನ್ನ, ಯಾಕಂದ್ರೆ ವಯಸ್ಸಿನಲ್ಲಿ ನಾನು ಬಹಳ ಚಿಕ್ಕವನು. ಆ ಸ್ವಾಮಿಗೆ ನಾನು ಹೇಳಿದಾಗ, ನೀವು ನನ್ಗೆಲ್ರೂ ನೀವು ನನ್ನ ತಂದೆ ತಾಯಿ ಸಮಾನದಲ್ಲಿರೋರು, ನನ್ನ ತಂದೆ ತಾಯಿಯಲ್ಲಿ ಜಾಗದಲ್ಲಿರೋರು ನೀವು, ನನ್ನ ಅಣ್ಣ ತಮ್ಮಂದಿರೋ ಜಾಗದಲ್ಲಿರೋರು, ನಾನು ಖಂಡಿತ ನಿಮ್ಮ ಮನೆ ಮಗನಾಗಿರುತ್ತೇನೆ ಅಂತ ಹೇಳ್ಕೊಂಡು ಅವತ್ತು ನಾನು ಹೇಳ್ಕೊಟ್ಟಂತ ಪೂಜಾ ಇವತ್ತಿಗೂ ಕಂಟಿನ್ಯೂ ಮಾಡಿದರೆ ಖಂಡಿತ ಅವ್ರಿಗೆ ಅದ್ಭುತವಾಗಿ ಪವಾಡಗಳಾಗ್ತಾ ಇದೆ. ರಾಯರನ್ನ ನಂಬಿ ಸೋಲೇ ಇಲ್ಲ ಸ್ವಾಮಿ. ಇಲ್ಲ ಅಪ್ಪಾಜಿ ಅವ್ರಿಗೆ ಗೆಲುವಿನ ಸರ್ದಾರ ಯಾವಾಗ್ಲೂ, ಗೆಲುವೇ ನಮಗೆ ಸಾಧ್ಯತೆ, ಗೆಲುವೇ ಜಾಸ್ತಿ. ರಾಯರ್ನ ನಮ್ಗೆ ಗೆಲುವು ಆಗ್ಬೇಕಾ, ನಾವು ಹ್ಮ್ ಗೆಲ್ಬೇಕಾ, ರಾಯರ್ನ ನಂಬಿ. ಹಾ ಹೌದ್ರ ಅಪ್ಪಾಜಿ. ಗೆಲುವು ಬೇಕಂದ್ರೆ ರಾಯರ್ನ ನಂಬಬೇಕು. ಹೌದೌದ್ರ ಅಪ್ಪಾಜಿ. ಇದು ಒಂದು ಮಾತು ಇಟ್ಕೊಂಡ್ ಬಿಟ್ರೆ ಹಾ ಜೀವನದಲ್ಲಿ ನಾವ್ ಎಲ್ಲೋ ಹೋಗ್ಬಿಡ್ತೀವಿ ಸ್ವಾಮಿ. ಹೌದ್ರ ಅಪ್ಪಾಜಿ. ರಾಯರ್ ನಂಬಿ ಯಾರು ಇದನ್ನಾಗಿಲ್ರ ಅಪ್ಪಾಜಿ, ಒಳ್ಳೇದೇನೆ ಆಗಿದೆ. ಹ್ಮ್ ಹ್ಮ್ ಹ್ಮ್. ಖಂಡಿತ ತುಂಬಾ ಖುಷಿ ಆಯ್ತು. ಅತಿ ಶೀಘ್ರದಲ್ಲೇ ಇವಾಗ ನೋಡಿ, ನಿಮ್ಗೆ 4 ಪೌಡ್ ಅಂದ್ರೆ ನನಗೆ 8 ಒಳಗೆ ಕೊಡಬೇಕಾಗುತ್ತೆ, ನೆನಪಿರ್ಲಿ. ಅಪ್ಪಾಜಿ ನಾವ್ 8 ಹೋಳಿಗೆ ಕೊಡಲ್ರಿ ನಾವ್ ನಿಮಗ. ನಮ್ ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ ಕೊಡ್ತೀವಿ ನಾವ್ ನಿಮಗ. ಎಲ್ಲಾರು ಯಾಕಂದ್ರೆ ಹೋಳಿಗೆ ಕೊಡ್ತಾ ಇದಾರ. ಹ್ಮ್ 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 ನಾವು ನಮ್ ಉತ್ತರ ಕರ್ನಾಟಕದ ನಿಮ್ಗ ರೊಟ್ಟಿ, ಚಪಾತಿ, ಬದ್ನಿಕಾಯಿ ಪಲ್ಲೆ ಹ್ಮ್ 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 ಹಿಂಗೆಲ್ಲಾ ಕೊಡ್ಬೇಕಂತ ಆಸೆ ಆಗಿದೆ ನಮ್ಗ. ಅಲ್ಲ, ಏನ್ ಖುಷಿ, ಏನ್ ಆನಂದ. ಈಗ ನಿಮ್ ಪವಾಡ ಆಗಿದೆ ಅಂತ ಹೇಳ್ತಿರಲ್ವಾ, ಆ ಪವಾಡ ಕೇಳಕ್ ನನಗೆ ಎಷ್ಟು ರೋಮಾಂಚನ ಆಗುತ್ತೆ. ಅದು ದೊಡ್ಡ ಆಸ್ತಿ ನನಗದು. ನೀವು ಪವಾಡ ಆಗಿದೆ, ನಾನು ಏನಂದ್ರೆ, ನೀವು ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಇವತ್ತು ನಿಮ್ಗೆ ಪವಾಡ ಆಗಿದೆ ಅಂತ ಹೇಳಿದಾಗ ನನ್ನ ಮನಸ್ಸು ಬಹಳ ಆನಂದವೇ ಆನಂದ, ಬಹಳ ಖುಷಿ ಅಪ್ಪಾಜಿ ಆಗುತ್ತೆ. ಅದೇ ನನಗೆ ದೊಡ್ಡ ಆಸ್ತಿ ಸಿಕ್ಕಂಗೆ. ಅಪ್ಪಾಜಿ ನಿಮ್ ಆಸ್ತಿ ನಾವೇ ಅಲ್ಲ ನಿಮ್ ಆಸ್ತಿ ರೀ. ಹೌದು ನೀವ್ ಸ್ವಾಮಿ. ಯಾವ್ದಕ್ಕೂ ಆಸೆ ಪಡಲ್ಲ ಅಪ್ಪಾಜಿ. 1 ರೂಪಾಯಿ ರೊಕ್ಕಕ್ಕೆ ಆಸೆ ಪಡಲ್ಲ ಅಪ್ಪಾಜಿ. ಹೌದು. ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬೇಕಂದ್ರೆ ನಿಮ್ಗ, ನಾವು ಮಾಲಿಂಗ್ಪುರದಿಂದ ನಿಮ್ಮನ್ನ ಹುಬ್ಳಿಗೆ ನಿಮ್ ಜೋಡ ಬಂದಿದ್ದೇವೆ ಅಪ್ಪಾಜಿ. ನಾವು ಹ್ಮ್ ಮಾಲಿಂಗ್ಪುರದಿಂದ ಹುಬ್ಳಿವರೆಗೆ ಬರ್ಬೇಕಾದ್ರೆ ನಿಮ್ಗೆ ಇಲ್ಲ ಅಂದ್ರು ಒಂದು 30-40 ಸಾವಿರ ರೂಪಾಯಿ ರೊಕ್ಕ ನಿಮಗ್ ಮಂದಿ ಕೊಟ್ಟಿದ್ರ. ಏನ್ ಹೇಳಿ. ಮಾಲಿಂಗ್ಪುರದಿಂದ ನಿಮ್ವರೆಗೆ ನಾವು ಹುಬ್ಳಿವರೆಗೆ ನಾವು 4 ಮಂದಿ ಫ್ರೆಂಡ್ಗಳು ಬಂದಿದ್ದೀವಿ. ರವಿ, ಶ್ರೀಶೈಲು, ಹೌದು ದುರ್ಗೇಶ ಹೌದು ಹೌದು ಹೌದು. ಹಿಂಗೆಲ್ಲಾ ಕಾರ್ ಗಾಡ್ಯಾಗ ಬಂದಿದ್ವಿ ಅಪ್ಪಾಜಿ ನಾವು ಹುಬ್ಳಿವರೆಗೆ ನಿಮ್ನ ಹ್ಮ್ ಬಿಡ್ಲಿಕ್ ಬಂದ ಟೈಮ್ದಾಗು ನಿಮ್ನ ಅಲ್ಲೆಲ್ಲಿ ಭಕ್ತರು ನಿಂತಿದ್ರ, ರಾಯರ್ ಭಕ್ತರು ನಿಂತಿದ್ರ ಅಪ್ಪಾಜಿ. ಹ್ಮ್ ಅವ್ರು ಹಂಗೆ ದುಡ್ಡು ಕೊಡ್ತಾ ಇದ್ರು, ನೀವು ಅವ್ರಿಗೆ ಹಂಗೆ ವಾಪಸ್ ಕೊಡ್ತಾ ಇದ್ರ. ಹ್ಮ್ 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 ನೀವು ಅದ್ರ 1 ರೂಪಾಯಿ ಮುಟ್ಲಿಲ್ಲ ಅಪ್ಪಾಜಿ. ಹ್ಮ್ 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 ಏನಪ್ಪಾಜಿ 1 ರೂಪಾಯಿ ಮುಟ್ಲಿಲ್ಲ ಸ್ವಾಮಿ, ನೀವು ಹಾಗೆ. ಒಂದು ವಿಚಾರದಲ್ಲಿ ಹೇಳ್ತಾ ಇದ್ದೀನಿ, ಹ್ಮ್ ದುಡ್ಡು ಮನುಷ್ಯನಿಗೆ ಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾ ಆದ್ರೆ ಒಂದು ವಿಚಾರದಲ್ಲಿ ನನ್ನ ಮನೆ ಬಾಡಿಗೆ ಕಷ್ಟ, ನನಗೂ ಕಷ್ಟ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾ ಅಪ್ಪಾಜಿ. ಒಂದೊಂದು ತಿಂಗಳ ಮನೆ ಬಾಡಿಗೆ ಕಟ್ಟಕ್ಕೂ ನಾನು ಮಿಲಿ ಒದ್ದಾಡ್ತಾ ಇರ್ತೀನಿ. ಅಪ್ಪ, ಹೌದ್ರ ಅಪ್ಪಾಜಿ. ನನಗೆ ಮನೆ ಬಾಡಿಗೆ ಕಟ್ಟಬೇಕು, ಹೆಂಗ್ ಮಾಡ್ಬೇಕು ಅಂತ ಯೋಚನೆದಲ್ಲಿ ಕೂತ್ಕೊಂಡಿರ್ತೀನಿ. ಹ್ಮ್ ನನಗೆ ಊಟ ಏನಪ್ಪಾ, ಹೊಟ್ಟೆ ತುಂಬ ಊಟ ಕೊಡ್ತಾ ಇದೀಯಾ, ಕಣ್ ತುಂಬ ನಿದ್ದೆ ಕೊಡ್ತಾ ಇದೀಯಾ, ನನಗೂ ಮನೆ ಬಾಡಿಗೆ ಕಟ್ಟಬೇಕಲ್ಲಪ್ಪ ಕಣಪ್ಪ ಅಂತ ಕೇಳಿದಾಗ, ಅದು ಹೇಗೋ ಒಂದು ಅಡ್ಜಸ್ಟ್ ಆಗುತ್ತೆ. ಅದು ಹೇಗಾಗುತ್ತೋ ಅಂತ ನನಗೆ ಗೊತ್ತಿಲ್ಲ ಅದು. ಅಪ್ಪಾಜಿ 12,000 ಕಟ್ಟಬೇಕು ಅಂದಾಗ ಅದು ಹ್ಮ್ ಹೆಂಗ್ ಅಡ್ಜಸ್ಟ್ ಆಗಿರುತ್ತೋ ಗೊತ್ತಿಲ್ಲ. ಅಯ್ಯೋ ತಂದೆ, ನೆಕ್ಸ್ಟ್ ಮಂತ್ ಬಂತು, ನನ್ಗೆ ಎಲ್ಲಿ ಇಸ್ಕೊಳಕ್ಕೆ ಕೈ ಬರ್ತಾ ಇಲ್ಲ, ನಾನು ಹ್ಮ್ 12,000 ರೂಪಾಯಿ ಮನೆ ಬಾಡಿಗೆ ಕಟ್ಟಬೇಕು, ಹೇಗ್ ಕಟ್ಟಬೇಕಪ್ಪ ತಂದೆ ಅಂತ ಕೇಳ್ಕೊಂಡು ಮಲಗಿರ್ತೀನಿ. ಅದು ಆ ತಿಂಗಳದ ಕೊನೆಯ ಹಂತದಲ್ಲಿ ಅದು ಹೇಗ್ ಬಂದಿರುತ್ತೋ ಹೇಗೋ ಒಂದು ಗೊತ್ತಿಲ್ಲ. ಇಲ್ಲ ಎಲ್ಲ ಅಪ್ಪಾಜಿ. ರಾಯರ ಪವಾಡ. ಎಲ್ಲಾ ರಾಯರ್ ಪವಾಡ್ರಿ. ರಾಯರ್ ಪವಾಡ್ ಬಾಳ ಅದ. ಹ್ಮ್ ಇವತ್ತಿಗೂ ಮನಸ್ಸಿಗೆ ಬಹಳ ನೋವಾಗುತ್ತೆ. ಒಂದೊಂದು ಟೈಮಲ್ಲಿ ಅಳಬೇಕು, ಆದ್ರೆ ನನಗೆ ಅಳುವುಕೆ ಬರುವುದಿಲ್ಲ. ಆದ್ರೆ ಆ ಮನಸ್ಸಿನ ದುಃಖದಲ್ಲಿ ನನ್ನ ಕೇಳಿರೋದು ಒಂದೇ, ನಾನು ಹ್ಮ್ ಸ್ವರ್ಗದಲ್ಲಿ ಇರ್ತಕ್ಕಂಥ ನನ್ನ ತಾಯಿ ತಂದೆ, ನನ್ನ ತಾಯಿ ಒಂದು ಕ್ಷಣ ನಾನು ಮಗನೇ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ರೆ ಸಾಕು, ನನ್ನ ಪ್ರಪಂಚನೇ ಗೆದ್ದಷ್ಟು ಖುಷಿ ಆಗುತ್ತೆ. ಅದು ಒಂದು ನಡೆಸ್ಕೊಡಪ್ಪ. ನನ್ನ ತಾಯಿ ಒಂದು ಸಲ, ಮಗನೇ ನೀನು ಚಿಂತೆ ಮಾಡಬೇಡ, ನೀನು ಮಾಡ್ತಾ ಇರೋ ಕರ್ತವ್ಯ ತುಂಬಾ ಅದ್ಭುತವಾಗಿದೆ, ನಾನು ಇಲ್ಲಿ ಖುಷಿಯಾಗಿದ್ದೀನಿ, ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡ ಅಂತ ನನ್ನ ತಾಯಿ ಒಂದು ಸತಿ ನನಗೆ ಅಪ್ಪಾಜಿ. ಹೇಳ್ಬಿಟ್ರಂದ್ರೆ, ನೋಡ್ರಿ, ಅದ ಅಪ್ಪಾಜಿ ನಿಮ್ಗ ಅನುಗ್ರಹ ಆಗೇ ಆಗತ್ರಿ. ಅದ ರಾಯರ್ ಅದ ಅನುಗ್ರಹ ಮಾಡೇ ಮಾಡ್ತಾರ ನಿಮ್ಗೆ. ರಾಯರಲ್ಲಿ ಕೇಳ್ತಾ ಇರ್ತೀನಿ ಪ್ರತಿದಿನ, ಎಲ್ಲಾರ್ಗೂ ಪವಾಡ ಮಾಡ್ತೀಯ, ಹ್ಮ್ ಎಲ್ಲಾರ್ಗೂ ಪವಾಡ ಆಗತ್ತೆ. ಕ್ಯಾನ್ಸರ್ ಪೇಷಂಟು, ಟಿ.ಬಿ ಪೇಷಂಟು, ಮೈಯಲ್ಲಿ ಕಾಯಿಲೆ, ಮನೆ ಇರ್ಲಾರ್ದವ್ರಿಗೂ ಮನೆ, ಜಾಗ ಇರ್ಲಾರ್ದವ್ರಿಗೆ ಜಾಗ, ಕೆಲಸ ಹ್ಮ್ ಇರ್ಲಾರ್ದವ್ರಿಗೆಲ್ಲರಿಗೂ ಕೆಲಸ, ಎಲ್ಲಾದು ಕೊಡ್ತೀಯ. ನನಗೆ ಒಂದೇ ಒಂದು ಆಸೆ ಕಣಪ್ಪ, ನನ್ನ ತಾಯಿನ ಕಣ್ ಮುಂದ್ಗಡೆ ಒಂದ್ಸಲ ನನ್ನ ಮಗನೇ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಹೋಗ್ಬಿಡ್ಲಿ ಬೇಕಾದ್ರೆ ಅವರು, ಅಷ್ಟು ಹೌದು. ಹೇಳ್ಬಿಟ್ರೆ ನಾನು ನಿಶ್ಚಿಂತೆಯಿಂದ ಇರ್ತೀನಿ ಅಂತ ರಾಯರಲ್ಲಿ ಕೇಳ್ಕೊಳೋದು. ಪ್ರತಿ ದಿನ ಪೂಜೆ ಮಾಡುವಂತ ಸಂದರ್ಭದಲ್ಲಿ ನನ್ನ ತಾಯಿ ಬಗ್ಗೆನೇ ಕೇಳ್ತಾ ಇರ್ತೀನಿ. ಇಲ್ಲಪ್ಪ ಆಗತ್ರಿ ಅಪ್ಪಾಜಿ, ಅದು ಅನುಗ್ರಹ ಆಗತ್ರಿ ನಿಮ್ಗ.
ಇರ್ಲಿ ಅವೆಲ್ಲ ಮನಸ್ಸಲ್ಲಿ ಇರ್ಲಿ. ಅದು ನನ್ನ ತಾಯಿ ಸ್ವರ್ಗದಲ್ಲಿ ಇದ್ದಾರೆ. ಬಟ್ ಯಾರೋ ಒಬ್ರು ಹೇಳಿದ್ರು, ಹಿಂಗತೆ ಅವ್ರ ತಾಯಿ ಇದಾರೆ, ಸುಳ್ಳು ಹೇಳ್ತಾ ಇದ್ದಾನೆ, ಹಂಗೆ ಹಿಂಗೆ ಅಂತ ಹೇಳಿದ್ರಲ್ಲ. ಆ ಹ್ಮ್. ಮುಖಾಂತರದಲ್ಲಿ ನಾನು ನಿಮ್ಗೆ ಒಂದು ಇಲ್ಲ ಹೇಳ್ಬೇಕಂತ ಅಪ್ಪಾಜಿ, ಸಂದರ್ಭ ಅಲ್ಲ ಬಂತು. ಅಪ್ಪಾಜಿ, ಅವ್ರು ತಂದ್ ತೋರ್ಸ್ಲಿ ಅಪ್ಪಾಜಿ. ನಿಮ್ಮಂತ ಖುಷಿ ಪಡುವಂತ ವ್ಯಕ್ತಿನೇ ಯಾರು ಇಲ್ಲ ಜಗತ್ನಲ್ಲಿ. ಹೌದು ಹೌದು ಹೌದು, ಇರ್ಲಿ. ಅವ್ರು ತಂದ್ ತೋರ್ಸ್ಲಿ ಯಾರದ ಅದಾರ ತಿಳಿದಾರಲ್ಲ ಅಪ್ಪಾಜಿ. ಹ್ಮ್ ಹ್ಮ್ ಅವ್ರ ಹ್ಮ್ ತಂದ್ ತಾಯಿನ ನಿಲ್ಲಸ್ರಿ, ನಾವು ಖುಷಿ ಪಡ್ತೀವಿ. ಹೌದು ಹೌದು, ನಿಮ್ಮ ನನಗೆ ಅದೇ ಅಷ್ಟೇ. ನಾನು ಯಾವತ್ತು ಇರ್ಲಿ ಅದೆಲ್ಲ ಬೇಡ. ಆ ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ ನಾವು. ಯಾಕಂದ್ರೆ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಗೆ ಹಕ್ಕಿಲ್ಲ ನಮ್ಗೆ. ಇಲ್ಲ ಅಪ್ಪಾಜಿ. ಇನ್ನೊಬ್ಬರ ಮನಸ್ಸು ನೋವು ಮಾಡೋದು ಬೇಡ ನಾವು. ಹಾ ಹಾ ಎಲ್ರಿಗೂ ಒಳ್ಳೇದಾಗ್ಬೇಕು. ಇವತ್ತು ಕೆಟ್ಟವ್ರಿಗೂ ಒಳ್ಳೇದಾಗ್ಬೇಕು, ಒಳ್ಳೆಯವ್ರಿಗೂ ಒಳ್ಳೇದಾಗ್ಬೇಕು. ಅದೇ ನನ್ನ ಆಸೆ. ಅಪ್ಪಾಜಿ, ಅಪ್ಪಾಜಿ ನಿಮ್ ಮನಸ್ಸು ಹೆಂಗಿದೆ ಅಂದ್ರಿ, ಬಾಳ ಬಾಳ ದಿನದ ಎಷ್ಟು ಕೊಂಡಾಡಿದ್ರು ಕಮ್ಮಿನೇ ನಿಮ್ ಮನಸ್ಸು. ಇರ್ಲಿ ಸ್ವಾಮಿ, ಎಲ್ಲ ಭಗವಂತನ ಇಚ್ಛೆ, ನಮ್ದು ಇಲ್ಲ ಏನಿಲ್ಲ. ಅಪ್ಪಾಜಿ, ನಾವ್ ಯಾಕಂದ್ರೆ ನಿಮ್ ಜುಡ ನಾವ್ ಎಷ್ಟು ಇದನ್ನ ಅದೀವಿ ಅನ್ನೋದು ಅದ ನಮಗೆ ನಿಮ್ ಇದನ್ನ ಅರ್ಥ ಆಗತ್ರಿ ಅದ ಅಪ್ಪಾಜಿ. ಹ್ಮ್ 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 ಇರ್ಲಿ. ಇವಾಗ ನೋಡಿ, ಹಾ ನಿಮ್ದು ಅದ್ಭುತವಾಗಿ ಪವಾಡ ಆಗಿದೆ. ಆ ಪವಾಡದಲ್ಲಿ ಆ ನನಗೆ ಬಹಳ ಆನಂದವಾಯ್ತು. ಇವತ್ತು ದೊಡ್ಡ ಆಸ್ತಿ ಕೊಟ್ಟಷ್ಟು ಖುಷಿ ಆಯ್ತು ನನಗೆ. ಹಾ ಇನ್ನು ಅಪ್ಪಾಜಿ. ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಬೇಕಂತಂದು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಸ್ವಾಮಿ. ಹೌನ್ರಿ ರಾಯರನ್ನ ಅಪ್ಪಾಜಿ. ಭಕ್ತಿಯಿಂದ ಪೂಜೆ ಮಾಡಿ ಎಲ್ರಿಗೂ ಹೇಳ್ತಾ ಇರೋದು ನಾನು, ಇದೊಂದು ನನ್ನ ಧ್ವನಿ ಮುಖಾಂತರ ತಿಳಿಸೋದು ಒಂದೇ. ಇವತ್ತು ನೀವು ಇವ್ರು ಪವಾಡ ಕೇಳ್ತಾ ಇದ್ದೀರಾ, ನಾಳೆ ನಿಮ್ ಪವಾಡ ಕೇಳಕ್ಕೆ ಇವ್ರು ರೆಡಿ ಆಗಿರ್ತಾರೆ. ಖಂಡಿತ ಹೌನ್ರಿ ಅಪ್ಪಾಜಿ. ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೇದಾಗ್ಲಿ ತಂದೆ.